ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ ನಡುವೆ ಮತ್ತಷ್ಟು ಟಾಕ್ ಫೈಟ್ ಮುಂದುವರೆದಿದೆ. ಯತ್ನಾಳ್ ಡ್ರೈವರ್ ಕೊಲೆ ಅಂತ ನಿನ್ನೆ ನಿರಾಣಿ ಆರೋಪಿಸಿದ್ರು. ಇದಕ್ಕೆ ಯತ್ನಾಳ್ ಸಿಬಿಐ ತನಿಖೆ ಆಗಲಿ ಅಂತ ಸವಾಲೆಸೆದಿದ್ದಾರೆ. ಇಬ್ಬರು ನಾಯಕರ ಈ ಟಾಕ್ ಫೈಟ್ ಬಿಜೆಪಿ ವರಿಷ್ಠರಿಗೆ ಟೆನ್ಷನ್ ತಂದಿಟ್ಟಿದೆ. ಒಂದು ಮನೆ ಪ್ರೆಸ್ ಮೀಟ್ ಮಾಡಿದ ಪಿಂಪ ಮಂತ್ರಿ, ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ನಿನ್ನಂಗ ಹಲ್ಕ ಕೆಲಸ ಮಾಡಿ ಪೀಠಗಳು ಮಾಡೋದು, ಅವನ್ನ ಬ್ಲಾಕ್ ಮೇಲ್ ಮಾಡೋದು, ಸ್ವಾಮಿಗಳನ್ನ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವ್ನ ಕೊಲೆ ಆಯ್ತು. ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ವಾಕ್ಸಮರ ಇನ್ನಷ್ಟು ಮುಂದುವರೆದಿದೆ. ನಿನ್ನೆ ಇಬ್ಬರು ನಾಯಕರ ನಡುವೆ ಪಿಂಪ್ ಮಂತ್ರಿ ಅಪ್ಪನಿಗೆ ಹುಟ್ಟಿದ್ರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬಂದಿದ್ವು. ಬಿಜೆಪಿ ನಾಯಕರಲ್ಲೇ ಶುರುವಾಗಿರುವಂಥ ಈ ವಾಕ್ಸಮರ ಕಂಡು ಸಿಎಂ ಸೇರಿ ಉಳಿದ ನಾಯಕರು ತಲೆ ತಗ್ಗಿಸುವಂತಾಗಿತ್ತು. ಇಂದು ಕೂಡ ಇಬ್ಬರ ವಾಕ್ಸಮರ ಕಮ್ಮಿ ಆಗೇ ಇಲ್ಲ. ನಿನ್ನೆ ಸವಾಲು ಹಾಕಿದ್ದಂಥ ನಿರಾಣಿಗೆ ಇಂದು ಯತ್ನಾಳ್ ಜವಾಬನ್ನ ನೀಡಿದ್ದಾರೆ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವ್ನ ಕೊಲೆ ಆಯ್ತು. ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದನ್ನು ಸಿಬಿಐದಿಂದ ತನಿಖೆ ಮಾಡಬೇಕು. ಯತ್ನಾಳ್ ಕಾರು ಚಾಲಕನ ಕೊಲೆ ಆಗಿದೆ, ಅದನ್ನ ಮುಚ್ಚಿಟ್ಟಿದ್ಯಾರು ಅಂತ ನಿರಾಣಿ ಸವಾಲೆಸೆದಿದ್ರು. ಇದಕ್ಕೆ ತಿರುಗೇಟು ನೀಡಿರುವಂಥ ಯತ್ನಾಳ್ ನಿರಾಣಿಗೆ ಮರು ಸವಾಲನ್ನ ಎಸೆದಿದ್ದಾರೆ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವ್ನ ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅಂತದನ್ನ ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ ಹೇಳ್ತಾ ಇದ್ದೇನೆ. ನಾನು ನಿನ್ನೆ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದನ್ನು ಸಿಬಿಐದಿಂದ ತನಿಖೆ ಮಾಡಬೇಕು. ಏನು ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಇವತ್ತು ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ. ನೀವು 24 ತಾಸಿನಾಗ ಅದನ್ನು ಸಿಬಿಐ ಕೊಡ್ರಿ, ತನಿಖೆ ಮಾಡಿರಿ. ಏನು ತನಿಖೆ ಒಳಗೆ ಹೊರಗೆ ಬೀಳ್ತದೆ ನೋಡಿ. ಯತ್ನಾಳ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಪತ್ರವನ್ನು ಬರೆದು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ಜೊತೆಗೆ ನಿರಾಣಿಯನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಪತ್ರವನ್ನು ಬರೆದಿದ್ದಾರೆ. ಯತ್ನಾಳ್ ಪತ್ರದಲ್ಲಿ ಏನಿದೆ ನೋಡೋಣ ಬನ್ನಿ. ದಿನಾಂಕ 14/1/2023ರಂದು ತಮ್ಮ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯ ಸಚಿವರೊಬ್ಬರು ವಿಜಯಪುರದ ಯಾರೋ ಒಬ್ಬ ಕಾರು ಚಾಲಕನ ಕೊಲೆ ಮಾಡಿರುವ ಬಗ್ಗೆ ಮಾಧ್ಯಮದ ಮುಂದೆ ಗಂಭೀರ ಆರೋಪದ ಹೇಳಿಕೆ ನೀಡಿದ್ದಾರೆ. ಇಂತಹ ಸುಳ್ಳು ಆರೋಪದಿಂದ ಸರ್ಕಾರಕ್ಕೆ ಮತ್ತು ಜನತೆಗೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ದೇಶದ ಜನತೆಗೆ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗಬೇಕು. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಸತ್ಯಾಸತ್ಯತೆ ತಿಳಿಯಲು ತಕ್ಷಣ 24 ಗಂಟೆಯಲ್ಲಿಯೇ ಸದರಿ ಈ ಪ್ರಕರಣದ ಕುರಿತು ತಾವು ಸಿಬಿಐ ತನಿಖೆಗೆ ಒಳಪಡಿಸಲು ಶೀಘ್ರವೇ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸುತ್ತೇನೆ. ಈ ಕುರಿತು ಸುಳ್ಳು ಆರೋಪ ಮಾಡಿ ಜನತೆಗೆ ತಪ್ಪು ಸಂದೇಶ ನೀಡುವ ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸುತ್ತೇನೆ. ಇಲ್ಲವಾದಲ್ಲಿ ಸುಳ್ಳು ಆರೋಪ ಮಾಡಿದ ಸಚಿವರನ್ನ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತೇನೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಡ್ರೈವರ್ ಕುಮಾರ್ ಯಾರು ಎಂದು ಗೊತ್ತಿಲ್ಲ, ಇದೊಂದು ಬ್ಲಾಕ್ ಮೇಲ್ ಅಂತ ಹೇಳಿದ್ದಾರೆ. ಅಲ್ಲದೆ ಯತ್ನಾಳ್ ತುಳಿಯೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಗುರ್ತ್ರಿ ಕುಮಾರ್ ಅನ್ನೋದು ನೋಡ್ರಿ, ಇವೆಲ್ಲ ಬ್ಲ್ಯಾಕ್ ಮೇಲ್ ರೀ. ಇವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಂಥ ಕೆಲವೊಂದು ಜನ ಅದಾರೆ. ರಾಜಕಾರಣದಾಗ ಏನಾಗಿದೆ ಇವತ್ತು, ಬ್ಲ್ಯಾಕ್ ಮೇಲರ್ಸೇ ಸುತ್ತಮುತ್ತಲು ಇರ್ತಾರೆ. ಶೀಘ್ರದಲ್ಲಿ ಅವ್ರು ಟೈಮ್ ಕೊಡ್ತೀನಿ ಅಂತಾರೆ. ನಾಳೆ 21ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಅವ್ರಿಗೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತದೆ. ಬಟ್ ಯತ್ನಾಳ್ ತುಳಿದು ಬಿಟ್ಟರೆ ಮತ್ತೊಂದೇನು ಕೆಲಸ ಇಲ್ಲ. ಯತ್ನಾಳ್ ಯಾರಿಗೂ ತುಳಿದಾಗೋದಿಲ್ಲ. ಯತ್ನಾಳಂದು ಬೇರೆ ಭಾಳ ಗುಮ್ಮದಾವು. ಯತ್ನಾಳನ್ನ ಶಕ್ತಿಯಲ್ಲಿ ಐತಂದ್ರೆ BJP ಸಂಘಟನೆ ಮಾಡುವ ಮೂಲ ನಾವಿದ್ದೀವಿ. ನಿರಾಣಿ ವಿರುದ್ಧ ಯತ್ನಾಳ್ ಹೊಸ ಬಾಂಬ್. ಇನ್ನು ಡ್ರಗ್ಸ್ ಕೇಸ್ ಆರೋಪಿ ಯುವರಾಜ್ ಬಗ್ಗೆ ಯತ್ನಾಳ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಯುವರಾಜ್ ಬಂಧನ ಆಗಿದ್ದು ಡ್ರಗ್ ವಿಚಾರಕ್ಕಲ್ಲ, ವಿಜೇಂದ್ರ ವಿಡಿಯೋ ಡಿಲೀಟ್ ಮಾಡಿಸ್ಲಿಕ್ಕೆ ಆಡಿದಂಥ ನಾಟಕ ಅಂತ ಯತ್ನಾಳ್ ಹೊಸ ಬಾಂಬನ್ನು ಹಾಕಿದ್ದಾರೆ. ಯುವರಾಜ್ ಬಳಿ ನಿರಾಣಿ ವಿಡಿಯೋಗಳು ಇದೆಯಂತೆ. ಏನಾಯ್ತಪ್ಪ, ಅವನು ಯಾವ ರಾಜ, ಯುವರಾಜನ ಅದಕ್ಕೆ ನೀವು ಬಂಧನ ಮಾಡಿದ್ರಿ? ಡ್ರಗ್ಸು ಅಂತ ಹೆಸರು ಹೇಳಿ ಅವ ಯಾವಿದ್ದಲ್ಲ ಸಂಜಾತ ಪುತ್ರ, ಅವನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಏನಾಯಿತು? ಯುವರಾಜನ್ನೇ ಯಾಕೆ ಇನ್ನೂ ಹೊರಗೆ ಬಿಡಲಿಲ್ಲ? ಯಾರ್ಯಾರು ಅದಾವ ಅವ್ರ ಬಲ್ಲಿ? ಈಗೇನು ಎಲ್ಲ ಟೀಕೆ ಮಾಡ್ತಾರಲ್ಲ, ಇವರು ಎಲ್ಲ ಅದಾವ ಒಳಗೆ. ನೀವು ಎಲ್ಲ ಡ್ರಗ್ಸ್ ಸಲುವಾಗಿ ಹೋರಾಟ ಮಾಡಲಿಲ್ಲ. ನಿಮ್ಮ ವಿಡಿಯೋಗಳೇನಿದ್ದು ಅವತ್ತನ್ನು ಡಿಲೀಟ್ ಮಾಡ್ಲಿಕ್ಕಿರುವಂಥ ಹೋರಾಟ. ನಿರಾಣಿ ಬೆಂಬಲಕ್ಕೆ ನಿಂತ ಸಹೋದರ. ಒಂದ್ ಕಡೆ ನಿರಾಣಿ ವಿರುದ್ಧ ಯತ್ನಾಳ್ ಗುಡುಕ್ತಾ ಇದ್ರೆ, ಇತ್ತ ಮುರುಗೇಶ್ ನಿರಾಣಿ ಪರ ಸಹೋದರ ಸಂಗಮೇಶ್ ನಿರಾಣಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲದೆ ಯತ್ನಾಳ್ರನ್ನ ಶಿಖಂಡಿ ಬಸ್ಯ, ಬಾಯಿ ಹರುಕ, ನಿನಗೆ ಅಂತ್ಯ ಆಡುವಂತ ಕಾಲ ಬಂದಿದೆ ಅಂತೆಲ್ಲ ಟ್ವೀಟ್ ಹಾಕಿದ್ದಾರೆ. ಬಿಜೆಪಿ ರಾಜ್ಯ ನಾಯಕರಿಗೆ ಯತ್ನಾಳ್ ವರ್ಸಸ್ ನಿರಾಣಿ ಫೈಟ್ ಸಾಕಷ್ಟು ತಲೆನೋವನ್ನ ತಂದಿಟ್ಟಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧಿಸೋಕೆ ಅಖಾಡ ಸಿದ್ಧ ಮಾಡಿಕೊಂಡಿದ್ದಾರೆ. ಕುರುಬ ನಾಯಕನಾಗಿರೋ ಸಿದ್ದು ಸ್ಪರ್ಧೆಗೆ ಕುರುಬ ಸಂಘದಲ್ಲೇ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೋಲಾರದ ಕುರುಬ ನಾಯಕರು ಏನ್ ಹೇಳಿದ್ರು ಕೇಳಿ. ಸಿದ್ದರಾಮಯ್ಯ ಕನಸಿನ ಕೋಲಾರ ನನಸಾಗಲ್ವಾ? ಕುರುಬ ಸಂಘದಲ್ಲೇ ಸಿದ್ದರಾಮಯ್ಯಗೆ ವಿರೋಧ. ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿಯಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರವನ್ನ ಈ ಬಾರಿ ಚುನಾವಣಾ ಅಖಾಡವನ್ನಾಗಿ ಮಾಡಿಕೊಂಡಿದ್ದಾರೆ. ಚಿನ್ನದ ನಾಡಲ್ಲೇ ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಈ ಸ್ಪರ್ಧೆಯನ್ನ ಸ್ವತಃ ಕೋಲಾರದ ಜಿಲ್ಲಾ ಕುರುಬ ಸಂಘವೇ 100ಕ್ಕೆ 100 ಸ್ವಾಗತಿಸಿಲ್ಲ. ಕುರುಬ ನಾಯಕ ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕುರುಬ ಸಂಘದಲ್ಲೇ ಭಿನ್ನಾಭಿಪ್ರಾಯ ಇದೆ. ಕೆಲವರು ಸಿದ್ದು ಸ್ಪರ್ಧೆಯನ್ನ ವಿರೋಧಿಸ್ತಾ ಇದ್ರೆ, ಇನ್ನಷ್ಟು ಮಂದಿ ಸಿದ್ದರಾಮಯ್ಯ ಕೋಲಾರಕ್ಕೆ ಬರಲಿ ಅಂತಿದ್ದಾರೆ. ಕೋಲಾರದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೂಡ ಕುರುಬ ಸಮುದಾಯದ ನಾಯಕ, ಹಾಗೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ. ಹೀಗಾಗಿ ಇಲ್ಲಿಗೆ ಮತ್ತೊಬ್ಬ ಕುರುಬ ನಾಯಕ ಬೇಡ, ವರ್ತೂರು ಪ್ರಕಾಶ್ ಅವರನ್ನೇ ಗೆಲ್ಲಿಸೋಣ ಅಂತ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಮುನಿಯಪ್ಪ ವರ್ತೂರು ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಸ್ಥಳೀಯವಾಗಿ ವರ್ತೂರು ಪ್ರಕಾಶ್ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ. ಆದರೆ ಬಿ ಜೆ ಪಿಯಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಇಬ್ಬರು ಕೂಡ ನಮ್ಮ ಸಮಾಜದವರಾಗಿರೋದ್ರಿಂದ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಸ್ಥಳೀಯವಾಗಿರೋದ್ರಿಂದ ಅವ್ರಿಗೆ ನಾವು ಬೆಂಬಲಿಸಬಹುದು. ಇನ್ನು ಒಂದು ಕಡೆ ಕುರುಬ ಸಂಘದ ಕಾರ್ಯಾಧ್ಯಕ್ಷ ಜಯರಾಮ್ ಸಿದ್ದರಾಮಯ್ಯ ಪರ ನಿಂತಿದ್ದಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ದೊಡ್ಡ ನಾಯಕರು ಇರೋವಾಗ ನಾವು ಇವ್ರನ್ನ ನಾಯಕರು ಅಂತ ಹೇಳೋಕ್ಕೆ ಬರಲ್ಲ. ಇವತ್ತು ನಮ್ಮ ಜಾತಿಗೆ ದೊಡ್ಡ ನಾಯಕರು ಅಂದರೆ ಸಿದ್ದರಾಮಯ್ಯವರು, ರೇವಣ್ಣವರು, ವಿಶ್ವನಾಥ್ ಅವರು. ನಾನು ಮೊದಲಿನಿಂದ ಕಾಂಗ್ರೆಸ್ಸಲ್ಲಿದ್ದೀನಿ. ನಾನು ಕಾಂಗ್ರೆಸ್ಗೆ ವೈಯಕ್ತಿಕವಾಗಿ ನಾನು ಕಾಂಗ್ರೆಸ್ಗೆ ಬೆಂಬಲ ಮಾಡ್ತೇನೆ. ಕಾಂಗ್ರೆಸ್ಗೆ ನಾನು ಮತ ಯಾಚನೆ ಮಾಡ್ತೀನಿ, ಅದು ಸಿದ್ದರಾಮಯ್ಯವ್ರಿಗೆ ವಿಶೇಷವಾಗಿ. ಇದೆಲ್ಲದರ ನಡುವೆ ವರ್ತೂರು ಪ್ರಕಾಶ್ ಮಾತ್ರ ಕ್ಷೇತ್ರದ ಜನರ ಮನೆಗೆಲ್ಲಿಕ್ಕೆ ಇಲ್ಲಿಲ್ಲದ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ಈ ಹಿಂದೆ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನವನ್ನ ನೀಡುವಂತೆ ವರ್ತೂರು ಪ್ರಕಾಶ್ ಸಿಎಂಗೆ ಮನವಿಯನ್ನು ಮಾಡಿದರು. ಇದಕ್ಕೆ ಸ್ಪಂದಿಸಿರುವಂತ ಸಿಎಂ ಬೊಮ್ಮಾಯಿ 10 ಕೋಟಿ ಅನುದಾನವನ್ನು ನೀಡಿದ್ದಾರೆ. ವರ್ತೂರು ಪ್ರಕಾಶ್ 10 ಕೋಟಿ ಅನುದಾನದ ಮೂಲಕ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀನಿ, ನನ್ನದೇ ಜಯ ಅಂತ ಒತ್ತಿ ಹೇಳಿದ್ರು ವರ್ತೂರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ಭಾಗಕ್ಕೆ ಒತ್ತು ಕೊಡಬೇಕು ಅಂತೇಳಿ ಎಲ್ಲ ಶಾಸಕರಿಗೂ ಕೂಡ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡೋರು. ಎಲ್ಲ ಶಾಸಕರಿಗೂ ಕೂಡ ಸಿದ್ದರಾಮಯ್ಯ ಬರಲಿ, ಯಾರೇ ಬರಲಿ, ನಮ್ಮ ಅಭಿವೃದ್ಧಿ ಮೊದಲಿಂದ ಕೂಡ ನಾವು ಬೈರೇಗೌಡರು ಕ್ಷೇತ್ರದಲ್ಲಿ ಇಲ್ಲಿ ಶಾಸಕರಾಗಿರೋದು, ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆಗೆ ಕೆಎಚ್ ಮುನಿಯಪ್ಪ ಕೂಡ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. ಇನ್ನು ಹೈಕಮಾಂಡ್ ನಿರ್ಧರಿಸಿದ ಬಳಿಕ ನೋಡೋಣ ಅಂತ ಮುನಿಯಪ್ಪ ಹೇಳಿದ್ರು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಈ ಬಾರಿ ಕೋಲಾರದಿಂದಲೇ ರಣಕಹಳೆ ಮೊಳಗಿಸ್ತೇವೆ ಅಂತಿದ್ರು. ಇದೀಗ ಕೋಲಾರ 224 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಇರುವಂತ ಕ್ಷೇತ್ರವಾಗಿದೆ. ಸಿದ್ದರಾಮಯ್ಯ ವಿರುದ್ಧವೇ ಕುರುಬ ಸಂಘ ಕೂಡ ಕೆಲಸ ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಟೆನ್ಷನ್ ಅನ್ನ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟ ತೀವ್ರವಾಗ್ತಾ ಇದೆ. ಪಂಚಮಸಾಲಿ ಮೀಸಲಾತಿ ಕೊಡುವವರೆಗೂ ಪೀಠ ಏರಲ್ಲ ಅಂತ ವಚನಾನಂದ ಶ್ರೀ ಶಪಥ ಮಾಡಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಟ್ಟೇ ಕೊಡ್ತೀವಿ ಅಂತಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಹೋರಾಟ ಇನ್ನಷ್ಟು ಮುಂದುವರೆದಿದೆ. ನಿನ್ನೆಯಿಂದ ಬೆಂಗಳೂರಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮೀಸಲಾತಿಗೆ ಪಟ್ಟು ಹಿಡಿದು ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಮೀಸಲಾತಿ ಘೋಷಿಸಬೇಕು. ಸಿಎಂ ಬೊಮ್ಮಾಯಿ ಏನೇ ಭರವಸೆ ನೀಡಿದ್ರು ನಾವು ಕೇಳಲ್ಲ ಅಂತ ಪಂಚಮಸಾಲಿ ಸಮುದಾಯ ಪಟ್ಟು ಹಿಡಿದಿದೆ. ಸರ್ಕಾರ ಕೇವಲ ಆದೇಶ ಪ್ರತಿ ನೀಡಿದ್ರಷ್ಟೇ ಒಪ್ಪುತ್ತೇವೆ ಅಂತ ಪಂಚಮಸಾಲಿ ಸಮುದಾಯ ಬಿಗಿ ಪಟ್ಟು ಹಿಡಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆಯಿಂದಲೂ ನಿರಂತರ ಪ್ರತಿಭಟನಾ ಧರಣಿ ಮುಂದುವರೆದಿದ್ದು, ಹಿಂದುಳಿದ ವರ್ಗಗಳ ಆಯೋಗದ ವರದಿ ನೀಡಲು ಒತ್ತಾಯಿಸಿದೆ. ಮೀಸಲಾತಿಗಾಗಿ ಪೀಠವನ್ನೇ ತ್ಯಜಿಸಿದ ವಚನಾನಂದ ಶ್ರೀ. ಮೀಸಲಾತಿ ಸಿಗೋವರೆಗೂ ಪೀಠ ಅಲಂಕರಿಸಲ್ಲ ಎಂದು ಶಪಥ. ದಾವಣಗೆರೆಯ ಹರಿಹರದಲ್ಲಿ ಹರಜಾತ್ರೆ ನಡೆದಿದೆ. ಇದೇ ವೇಳೆ ವಚನಾನಂದ ಶ್ರೀ ಮಹತ್ವದ ಶಪಥವೊಂದನ್ನ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗೋವರೆಗೂ ಪೀಠ ಅಲಂಕರಿಸಲ್ಲ ಎಂದು ಶಪಥ ಮಾಡಿದ್ದಾರೆ. ಮೀಸಲಾತಿ ಘೋಷಣೆಯಾಗುವವರೆಗೂ ಪೀಠದ ಮೇಲೆ ಕೂರಲ್ಲ, ನಾವು ಕೂರೋ ಕುರ್ಚಿಯೇ ಪೀಠ ಎಂದಿದ್ದಾರೆ. ಸಮಾವೇಶದಲ್ಲೇ ಪಂಚಮಸಾಲಿ ಸಮುದಾಯದ ವಚನಾನಂದ ಸ್ವಾಮಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇವತ್ತು ಯಾವತ್ತು ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ
ಸಂವಿಧಾನಿಕವಾಗಿರುವಂಥ ಹಕ್ಕು ಮೀಸಲಾತಿ ಸಿಗುತ್ತದೆ, ಆವತ್ತೇ ನಮ್ಮ ಪೀಠಾರೋಹಣ. ಅಲ್ಲಿವರೆಗೂ ಕೂಡ ನಾವು ಇದ್ದ ಪೀಠವೇ ನಮ್ಮ ಪೀಠಾರೋಹಣ ಅಂತ ನಾವು ಭಾವಿಸ್ತೇವೆ, ಇದ್ದ ಆಸನವೇ ನಮ್ಮ ಪೀಠ. ಇನ್ನೊಂದೆಡೆ ಹರಜಾತ್ರೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿವೈ ವಿಜಯೇಂದ್ರ ಪಾಲ್ಗೊಂಡಿದ್ರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ವಿಚಾರ ಸಂಬಂಧ ಪ್ರತಿಕ್ರಿಯಿಸಿದ ಪ್ರಹ್ಲಾದ್ ಜೋಶಿ, ಮೀಸಲಾತಿ ಬಗ್ಗೆ ಸಾಕಷ್ಟು ಕಾನೂನು ತೊಡಕುಗಳಿದೆ, ಅವನ್ನ ಪರಿಹರಿಸುವ ಕೆಲಸ ಮಾಡ್ತಿದ್ದೇವೆ. ನಾವು ಮೀಸಲಾತಿ ನೀಡಲು ಬದ್ಧರಾಗಿದ್ದೇವೆ, ಮೀಸಲಾತಿ ಕೊಟ್ಟೇ ಕೊಡ್ತೇವೆ ಅಂದ್ರು. ನಾವು ನಮ್ಮ ಮುಖ್ಯಮಂತ್ರಿಗಳು 100% ನನಗೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದ್ದೇನೆ. ನಾನು ವಿವರವಾದಂಥ ಚರ್ಚೆ ಆಗಿದೆ, ನಿನ್ನೆನೇ ಚರ್ಚೆ ಆಗಿದೆ. ಇವತ್ತು ಆ ಅವಶ್ಯಕವಾದಂಥ ಕಾನೂನು ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಪರಿಹರಿಸಿ ನಾವು ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಇನ್ನು ಪಂಚಮಸಾಲಿ ಮಟ್ಟದಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ತಂದೆ ಪರ ಬ್ಯಾಟ್ ಮಾಡಿದ್ರು. ಯಡಿಯೂರಪ್ಪರನ್ನ ಪಕ್ಷದಲ್ಲಿ ಸೈಡ್ಲೈನ್ ಮಾಡಲು ಸಾಧ್ಯವೇ ಇಲ್ಲ ಅಂದ್ರು. ಇನ್ನು ಪಕ್ಷ ಎಲ್ಲೇ ನಿರ್ಧರಿಸಿದ್ರೋ ಅಲ್ಲಿ ಸ್ಪರ್ಧಿಸ್ತೇನೆ ಎಂದ್ರು. ಸೈಡ್ಲೈನ್ ಮಾಡೋದಾಗಿದ್ದರೆ ಯಡಿಯೂರಪ್ಪನವರಿಗೆ ಕೇಂದ್ರ ಸಂಸದೀಯ ಮಂಡಳಿಗೆ ಆ ಸ್ಥಾನವನ್ನು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಿರಲಿಲ್ಲ. ಮತ್ತು ಯಡಿಯೂರಪ್ಪನವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ, ಇದು ಅಸಮಾಧಾನ ಮತ್ತೊಂದು ಪ್ರಶ್ನೆನೂ ಇಲ್ಲ, ಯಾರೂ ಕೂಡ ತಂದೆಯವ್ರನ್ನ ಸೈಡ್ಲೈನ್ ಮಾಡಿರ್ತಕ್ಕಂಥ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಮಾನ್ಯ ಯಡಿಯೂರಪ್ಪನವರು ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿದ್ದಾರೆ, ಮುಂದೂ ಕೂಡ ಇರ್ತಾರೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಪಂಚಮಸಾಲಿ ಕಿಚ್ಚು ಜೋರಾಗ್ತಿದೆ. ಸರ್ಕಾರ ಈ ಕೂಡಲೇ ಮೀಸಲಾತಿ ಘೋಷಿಸಬೇಕು ಅಂತ ಸಮುದಾಯ ಪಟ್ಟು ಹಿಡಿದಿದೆ. ಈ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ನಾಯಕಿ ಸಮಾವೇಶ ನಡೆಯಲಿದ್ದು ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬರುತ್ತಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆಯಲಿರುವ ಮಹಿಳಾ ಸಮಾವೇಶಕ್ಕೆ ಸರ್ವ ಸಿದ್ಧತೆ ಮಾಡಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಸಮಾವೇಶ ನಡೆಯಲಿದ್ದು ಸುಮಾರು 1 ಲಕ್ಷ ಮಹಿಳೆಯರು ಭಾಗವಹಿಸುವ ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕದ ಪ್ರತಿ ಬೂತ್ನಿಂದ ತಲಾ 2, ದಕ್ಷಿಣ ಕರ್ನಾಟಕ ಭಾಗದ ಪ್ರತಿ ಬೂತ್ನಿಂದ ತಲಾ 3 ಮಹಿಳೆಯರು ಭಾಗಿಯಾಗಲಿದ್ದಾರೆ. ಕಾರವಾರದಲ್ಲಿ ಇವತ್ತು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿನಂದನಾ ಸಮಾರಂಭ ನಡೆಯಿತು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಿರಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಗೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಆದರೆ ಇದೇ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಮಾತ್ರ ಬಂದಿರಲಿಲ್ಲ. ಇದು ಇಬ್ಬರ ನಡುವೆ ಶೀತಲ ಸಮರ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಾಕಿದೆ. ಏನು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲೂ ಸಂಸದರ ಹೆಸರು ಇರಲಿಲ್ಲ. ಇನ್ನು ಇದೇ ವೇಳೆ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಇದೊಂದು ಕೇವಲ ಭರವಸೆ ಅಂತ ಮತದಾರರು ಅಸಮಾಧಾನ ಹೊರಹಾಕ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಿನ್ನೆಲೆ ನಾಳೆ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಸಂಜೆ ಹಾಗೂ ನಾಡಿದ್ದು ನಡೆಯಲಿರುವ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಾಡಿದ್ದು ಸಂಜೆ ಬೆಂಗಳೂರಿಗೆ ಸಿಎಂ ವಾಪಸ್ಸಾಗಲಿದ್ದಾರೆ. ಜನವರಿ 19ರಂದು ನಡೆಯಲಿರುವ ಪ್ರಧಾನಿಗಳ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಪರಿಶೀಲನೆಗಾಗಿ ಬುಧವಾರ ಕಲಬುರಗಿ ಹಾಗೂ ಯಾದಗಿರಿಗೆ ತೆರಳುವ ಸಾಧ್ಯತೆ ಇದೆ. ಸ್ಯಾಂಟ್ರೋ ರವಿ ಬಂಧನ ಬಳಿಕ ಅವನ ಬಗ್ಗೆ ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇದೆ. ಸ್ಯಾಂಟ್ರೋ ರವಿ ಇಲ್ಲಿಂದ ಎಸ್ಕೇಪ್ ಆಗೋಕೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಕಾರಣ ಅಂತೆ. ಅಷ್ಟೇ ಅಲ್ಲ, ಎಸ್ಕೇಪ್ ಆದ್ಮೇಲೂ ಕೆಲ ರಾಜಕಾರಣಿಗಳು ಸಂಪರ್ಕದಲ್ಲಿದ್ರಂತೆ. ಹಾಗಾದ್ರೆ ಅವರು ಯಾರು? ರವಿ ಕಹಾನಿ ಎಲ್ಲಿದನು? ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿ ಕಹಾನಿ. ಎಸ್ಕೇಪ್ ವೇಳೆ 5 ಲಕ್ಷ ಕೊಂಡೊಯ್ತಿದ್ದ ಬ್ರೋಕರ್. ಸ್ಯಾಂಟ್ರೋ ರವಿ ಅಲಿಯಾಸ್ ಬ್ರೋಕರ್ ಮಂಜುನಾಥ್ ಗುಜರಾತ್ನಲ್ಲಿ ಸಿಕ್ಕಿಬಿದ್ದದ್ದು ಮೈಸೂರಿಗೆ ಕರೆತಂದು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಈ ನಡುವೆ ಸ್ಯಾಂಟ್ರೋ ರವಿ ನಾಪತ್ತೆಗೂ ಮುನ್ನ ಮಾಡಿದ್ದಂಥ ನಾಟಕಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಬ್ರೋಕರ್ ಅಲಿಯಾಸ್ ಪಿಂಪ್ ರವಿಗೆ ಓರ್ವ ಇನ್ಸ್ಪೆಕ್ಟರ್ ಸಹಾಯ ಮಾಡಿದ್ದಂತೆ. ರವಿ ವಿರುದ್ಧ ಪತ್ನಿ ನೀಡಿದ್ದಂಥ ದೂರು ಎಫ್ಐಆರ್ ಆಗ್ತಾ ಇದ್ದಂತೆ ತಲೆಮರೆಸಿಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಒಬ್ರು ಅಲರ್ಟ್ ಮಾಡಿದ್ರಂತೆ. ಅಲ್ಲದೆ ಅವರೇ 5 ಲಕ್ಷ ಹಣವನ್ನ ರವಿಗೆ ಕೊಟ್ಟು ಕಳಿಸಿದ್ರಂತೆ. ಸ್ಯಾಂಟ್ರೋ ರವಿ ಇನ್ಸ್ಪೆಕ್ಟರ್ ಬಳಿ 5 ಲಕ್ಷ ಹಣವನ್ನು ಪಡೆದು i20 ಕಾರಲ್ಲೇ ಉಡುಪಿಗೆ ಹೋಗಿದ್ದಂತೆ. ಉಡುಪಿಯಲ್ಲಿ ಸಹಾಯ ಮಾಡಿದವರಿಗೆ ರವಿ 2 ಲಕ್ಷ ಹಣವನ್ನು ನೀಡಿದ್ದಂತೆ. ಹಾಗೆ ಮತ್ತೆ ಕೊಚ್ಚಿ ಬಳಿಕ ಪುಣೆಗೆ ಹೋಗಿದ್ದಂತ ರವಿಗೆ ಅಲ್ಲಿ ರಾಮ್ಜಿ ಪರಿಚಯ ಆಗಿದ್ದ. ತಪ್ಪಿಸಿಕೊಳ್ಳಿಕ್ಕೆ ರಾಮ್ಜಿ ಮಾಡಿದಂತ ಸಹಾಯಕ್ಕೆ ಸ್ಯಾಂಟ್ರೋ ರವಿ 1 ಲಕ್ಷ ಹಣವನ್ನು ನೀಡಿದ್ದಂತೆ. ಗುಜರಾತ್ ಪೊಲೀಸರಿಗೆ ಸಿಕ್ಕಾಗ ಸ್ಯಾಂಟ್ರೋ ರವಿ ಬಳಿ 1.25 ಲಕ್ಷ ಹಣ ಪತ್ತೆಯಾಗಿದೆ. ಸ್ಯಾಂಟ್ರೋ ಸಂಪರ್ಕದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು
ಸ್ಯಾಂಟ್ರೋ ರವಿ ಸಿಡಿಆರ್ ಪರಿಶೀಲನೆ ವೇಳೆ ಪೊಲೀಸ್ ಅಧಿಕಾರಿಗಳ ಲಿಂಕ್ ಪತ್ತೆ ಆಗಿದೆ. 150 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ಸ್ಯಾಂಟ್ರೋ ನಿರಂತರ ಸಂಪರ್ಕವನ್ನು ಹೊಂದಿದ್ದ. ಅದರಲ್ಲೂ IPS, ACP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಸಂಪರ್ಕ ಹೊಂದಿದ್ದ. ಅಲ್ಲದೆ 6-7 ಮಂದಿ ರಾಜಕಾರಣಿಗಳ ಜೊತೆಗೂ ಕೂಡ ರವಿ ಸಂಪರ್ಕದಲ್ಲಿದ್ದಂತೆ. ರಾಮ್ಜಿ ಆಧಾರ್ ಬಳಸಿಯೇ ಸಿಮ್ ಪಡೆದಿದ್ದು, ಅದನ್ನ ಬಳಸಿ ಆತ್ಮೀಯರನ್ನ ರವಿ ಸಂಪರ್ಕ ಮಾಡ್ತಾ ಇದ್ದಂತೆ. ಫೋನ್ ಮಾಡಲು ಬಾರ್ಗೆ ಹೋಗ್ತಾ ಇದ್ದ ಎನ್ನುವುದು ಗೊತ್ತಾಗಿದೆ. ಪಿಂಪ್ನಿಂದ ಹಣ ಪಡೆದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ. ಇನ್ನೊಂದು ಕಡೆ ಸ್ಯಾಂಟ್ರೋ ರವಿ ಯಾರೆಂದು ಗೊತ್ತಿಲ್ಲ. ಒಂದ್ ವೇಳೆ ಪಿಂಪ್ಗಳಿಂದ ಹಣ ಮಾಡಿಕೊಳ್ಳುವಂತ ಸಂದರ್ಭ ಬಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನನ್ನ ಮನೆಗೆ ಸಾವಿರಾರು ಜನ ಬಂದು ಹೋಗ್ತಾರೆ, ಎಲ್ರಿಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿ ಒಳಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇವತ್ತೇ ಅಪ್ಪ ನನ್ನ ಒಂದು 1000 ಜನ ಬಂದು ಎಲ್ಲ ಫೋಟೋ ತೆಗೆಸಿಡೋರು, ಸರ್ಟಿಫಿಕೇಟ್ ತಗೊಂಡು ನನ್ನ ಗೇಟ್ ಒಳಗೆ ಬನ್ನಿ ಅಂತ ಹೇಳಕ್ಕಾಗಲ್ಲ. ಸ್ಯಾಂಟ್ರೋನೋ ಇನ್ನೋನೋ ಯಾವುದು ಅಂತ ಗೊತ್ತಿಲ್ಲ. ಈ ಹಲ್ಕ ದಂಧೆ ಮಾಡುವಂತ ಸಂದರ್ಭಗಳು ಬಂದಾಗ ಆತ್ಮಹತ್ಯೆ ಮಾಡ್ಕೊಂತೀನಿ ನಾನು. ಆತ್ಮಹತ್ಯೆ ಯಾವನ್ರಿ ಅವನಂತ ಒಬ್ಬ ಪಿಂಪ್ ಬಗ್ಗೆ ನಾವು ಏನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಇನ್ನು ಸ್ಯಾಂಟ್ರೋ ರವಿ ಜೊತೆ ರಾಜಕಾರಣಿಗಳ ಲಿಂಕ್ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಕಾಂಗ್ರೆಸ್ನ ಮಾಜಿ ಸಚಿವ HK ಪಾಟೀಲ್, ರವಿ ಮಾತ್ರ ತಪ್ಪಿತಸ್ಥ ಅಲ್ಲ, ಅವನನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಸ್ಯಾಂಟ್ರೋ ರವಿ ಅವನು ತಪ್ಪಿತಸ್ಥ ಮಾತ್ರ ಅಲ್ಲ, ಈಸ್ ಅನ್ ಇನ್ಸ್ಟ್ರೂಮೆಂಟ್. ಅವನ ಬಳಕೆಯ ಮೂಲಕ ರಾಜ್ಯದ ಆಡಳಿತವನ್ನು ಅಶಕ್ತಗೊಳಿಸಿದ್ದೇನೆ. ಇನ್ನೊಂದ್ ಕಡೆ ಸ್ಯಾಂಟ್ರೋ ರವಿ ಕೇಸ್ ಏನೂ ಆಗಲ್ಲ ನೋಡ್ತಾ ಇರಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಕೆಲ ದಿನದ ಬಳಿಕ ಈ ಕೇಸ್ ಮಾಧ್ಯಮದಿಂದ ದೂರ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಸ್ಯಾಂಟ್ರೋ ರವಿ ಏನು ನೋಡ್ರಿ, ಯಾರ್ಯಾರು ಸಚಿವರ ಬಳಿ ಫೋಟೋ ಇರ್ತಾವ ತಂದ್ಕೊಳ್ಳಿ ಅವ್ರ ಆತ್ಮೀಯರನ್ನು ತಿಳ್ಕೊಬಾರ್ದು. ಆದರೆ ಅವನ ಬಳಿ ಪ್ರೂಫ್ ಸಿಗ್ತಾ ಇದೆ. ಏನೂ ಆಗೋದಿಲ್ಲ ನೋಡ್ತಾ ಇರಿ. ಈ ಸ್ಯಾಂಟ್ರೋ ರವಿಗೆ ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತೆ ಅದನ್ನು ಹೊಡಿತೀರಿ. ಒಟ್ಟಿನಲ್ಲಿ ಸ್ಯಾಂಟ್ರೋ ರವಿ ಕೇಸ್ ದಿನದಿಂದ ದಿನಕ್ಕೆ ಅಚ್ಚರಿಯ ಮಾಹಿತಿಗಳು ಹೊರಬರ್ತಾ ಇದೆ. ರವಿಗೆ ಸಹಾಯ ಮಾಡಿದಂತ ಆ ಪೊಲೀಸ್ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಏನೋ ಒಂದ್ ಕಡೆ ರವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿಕ್ಕೆ ಬೆಂಗಳೂರು ಸಿಸಿಬಿ ಸಿದ್ಧತೆಯನ್ನು ನಡೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪರ್ವತಗಳ ನಾಡು ನೇಪಾಳದಲ್ಲಿ ಮತ್ತೊಂದು ವಿಮಾನ ದುರಂತ ನಡೆದಿದೆ. 5 ಭಾರತೀಯರು ಸೇರಿ 72 ಮಂದಿ ಉಸಿರು ಚೆಲ್ಲಿದ್ದಾರೆ. ಈ ವಿಮಾನ ಪತನಕ್ಕೆ ಕಾರಣವಾಗಿದ್ದು ಏನು, ಅನಾಹುತದ ದೃಶ್ಯ ಹೇಗಿತ್ತು ಎಲ್ಲ ಹೇಳ್ತೀವಿ ನೋಡಿ. ನೇಪಾಳ ಭೀಕರ ವಿಮಾನ ದುರಂತ. 5 ಭಾರತೀಯರು ಸೇರಿ 72 ಮಂದಿ ದುರ್ಮರಣ. ನೆರೆ ದೇಶ ನೇಪಾಳದಲ್ಲಿ ನಾಗರಿಕ ವಿಮಾನವೊಂದು ಭೀಕರ ಅಪಘಾತಕ್ಕೀಡಾಗಿದೆ. ದುರಂತದಲ್ಲಿ 5 ಭಾರತೀಯರು ಸೇರಿ 72 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನೇಪಾಳದ ರಾಜಧಾನಿ ಕಠ್ಮಂಡುವಿನಿಂದ ಪಶ್ಚಿಮ ನೇಪಾಳದಲ್ಲಿರೋ ಪೋಖಾರೋಗೆ ಯೇತಿ ಏರ್ಲೈನ್ಸ್ನ ATR 72 ವಿಮಾನ ಹೊರಟಿತ್ತು. ಇದರಲ್ಲಿ 5 ಭಾರತೀಯರು ಸೇರಿ 68 ಮಂದಿ ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿ ಇದ್ರು. 72 ಮಂದಿ ಇದ್ದ ಈ ಫ್ಲೈಟ್ ಪೋಖಾರೋದಲ್ಲಿ ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನುವಷ್ಟರಲ್ಲೇ ಪರ್ವತದ ಕಂತಕಕ್ಕೆ ವಿಮಾನ ಉರುಳಿ ಬಿದ್ದು ದುರಂತ ಸಂಭವಿಸಿದೆ. ಯೇತಿ ಏರ್ಲೈನ್ಸ್ನ ಈ ವಿಮಾನದಲ್ಲಿ 53 ಮಂದಿ ನೇಪಾಳದ ಪ್ರಯಾಣಿಕರು, 5 ಭಾರತೀಯರು, 4 ರಷ್ಯನ್ ಹಾಗೂ ಐರಿಷ್, ಕೊರಿಯಾ, ಫ್ರೆಂಚ್, ಅರ್ಜೆಂಟೀನಾದ ತಲಾ 1 ಪ್ರಜೆಗಳಿದ್ರು. ವಿಮಾನ ರನ್ವೇ ಬಿಟ್ಟು ಮುಂದೆ ಬಂದು ಕಂದಕಕ್ಕೆ ಅಪ್ಪಳಿಸಿದೆ. ಕೂಡಲೇ ಬೆಂಕಿ ಹೊತ್ತಿ ಉರಿದು ಎಲ್ಲ 72 ಮಂದಿ ಉರಿದು ಭಸ್ಮವಾಗಿದ್ದಾರೆ. ಅವಘಡ ನಡೀತಾ ಇದ್ದಂತೆ ಏರ್ಪೋರ್ಟ್ನಲ್ಲಿದ್ದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದರಾದರೂ ಯಾರೊಬ್ಬರನ್ನು ಉಳಿಸಲು ಆಗಲಿಲ್ಲ. ಪೋಖಾರ ಏರ್ಪೋರ್ಟ್ ಪರ್ವತಗಳ ಸಾಲಿನಲ್ಲಿದ್ದು ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ಗೆ ಸಮಸ್ಯೆ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ದುರಂತ ಸಂಭವಿಸಿರಬಹುದು ಎನ್ನಲಾಗ್ತದೆ. ಇನ್ನು ಈ ಹೊಸ ಏರ್ಪೋರ್ಟ್ 15 ದಿನದ ಹಿಂದಷ್ಟೇ ಉದ್ಘಾಟನೆಯಾಗಿತ್ತು. ಸದ್ಯ ಪೋಖಾರ ಏರ್ಪೋರ್ಟ್ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ.
ವಿಮಾನ ದುರಂತದ ಬಗ್ಗೆ ತನಿಖೆಗೆ ನೇಪಾಳ ವಿಮಾನಯಾನ ಸಚಿವಾಲಯ ಆದೇಶಿಸಿದೆ. ದುರಂತದ ಸ್ಥಳಕ್ಕೆ ನೇಪಾಳ ಪ್ರಧಾನಿ ಪ್ರಚಂಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಅಪಘಾತಕ್ಕೆ ಕಾರಣಗಳ ಬಗ್ಗೆ ತನಿಖೆ ನಡೆಸಲು 5 ಸದಸ್ಯರ ಸಮಿತಿ ರಚಿಸಲಾಗಿದೆ. ದುರಂತ ಹಿನ್ನೆಲೆ ನಾಳೆ ನೇಪಾಳದಲ್ಲಿ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಲಾಗಿದೆ. ಇನ್ನು ಅಪಘಾತದಲ್ಲಿ ಜೀವಹಾನಿ ಉಂಟಾಗಿರುವುದಕ್ಕೆ ಭಾರತದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ವಿಮಾನ ದುರಂತಕ್ಕೆ ಕಾರಣ ಏನು, ಈವರೆಗೂ ಎಷ್ಟೆಲ್ಲ ಅನಾಹುತ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ದುರಂತಕ್ಕೆ ಕಾರಣ ಪರ್ವತಗಳಿಂದಲೇ ಕೂಡಿದೆ ನೇಪಾಳ ದೇಶ. ಇದೇ ಮೇನ್ ಆಗಿ ಈ ಒಂದು ದುರಂತಕ್ಕೆ ಕಾರಣ, ಪದೇ ಪದೇ ಅಪಘಾತಗಳಾಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಲವು ಏರ್ಪೋರ್ಟ್ಗಳು ಪರ್ವತದ ಬಳಿಯೇ ಇರುವಂಥದ್ದು ಕೂಡ ಅಪಘಾತಗಳಿಗೆ ಕಾರಣ ಆಗಿರಬಹುದು. ರಿತೇಪಾನಿ ಬೆಟ್ಟದ ಬಳಿ ಇದೆ ಪೋಖಾರಾ ಏರ್ಪೋರ್ಟ್. ಪರ್ವತದ ಬೆಟ್ಟದ ಬಳಿ ಇರೋದು ಕೂಡ ಈ ಒಂದು ಅಪಘಾತಕ್ಕೆ ಕಾರಣ. ಯಾಕಂದ್ರೆ ರನ್ವೇ ಸಮೀಪದಲ್ಲೇ ಈ ರಿತೇಪಾನಿ ಬೆಟ್ಟ ಇರುವಂಥದ್ದು. ಪರ್ವತಗಳಿಂದ ಟೇಕ್ ಆಫ್ ಹಾಗೆ ಲ್ಯಾಂಡಿಂಗ್ಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಹೊಸ ಏರ್ಪೋರ್ಟ್ಗಾಗಿ ಬೆಟ್ಟವನ್ನ ಒಡೆಯೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿತ್ತು. ಆದರೆ ಈ ರಿತೇಪಾನಿ ಬೆಟ್ಟವನ್ನ ಒಡೆಯೋದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿದ್ದರಿಂದ ಆ ಬೆಟ್ಟವನ್ನ ಬಿಟ್ಟು ಹಾಗೆ ರನ್ವೇಯನ್ನ ಮಾಡಲಾಗಿತ್ತು, ಹೊಸ ವಿಮಾನ ನಿಲ್ದಾಣವನ್ನ ಮಾಡಲಾಗಿತ್ತು. ಪರ್ವತಗಳಿಂದಾಗಿ ಟೇಕ್ ಆಫ್ ಆಗೋದಕ್ಕೆ, ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇತ್ತು. ಅದರಿಂದ ಕೂಡ ಈ ದುರಂತಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಹೊಸ ಏರ್ಪೋರ್ಟ್ಗಾಗಿ ಬೆಟ್ಟ ಒಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದರೆ ಸ್ಥಳೀಯರು ಅದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರಿಂದ ಆ ಒಂದು ಪರ್ವತವನ್ನ ಒಡೆಯೋದಕ್ಕೆ, ಅಂದ್ರೆ ಆ ಬೆಟ್ಟವನ್ನ ಒಡೆಯೋದಕ್ಕೆ ಮುಂದಾಗದೆ ಅದನ್ನ ಬಿಟ್ಟು ರನ್ವೇಯನ್ನ ಮಾಡಲಾಗಿತ್ತು, ಹೊಸ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಹಾಗಾಗಿ ಕಿರಿದಾದ ಪ್ರದೇಶದಲ್ಲಿ ಈ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡಿದೆ ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ದುರಂತಕ್ಕೆ ಬೆಟ್ಟವೇ ಕಾರಣವಾಗಿರೋ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಕಾರಣಗಳು ಕೂಡ ಆಗಿರುವಂಥದ್ದು. ನಾವು ಈ ಹಿಂದೆ ಗಮನಿಸಬಹುದು, ಸಾಕಷ್ಟು ವಿಮಾನ ದುರಂತಗಳು ನೇಪಾಳದಲ್ಲೇ ಆಗಿರುವಂಥದ್ದು. ಹಾಗಾದ್ರೆ ಪದೇ ಪದೇ ನೇಪಾಳದಲ್ಲಿ ಯಾಕೆ ಈ ರೀತಿಯಾದಂತಹ ದುರಂತಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಮುಂದೆ ಇನ್ಫಾರ್ಮೇಶನ್ ಅನ್ನ ಇಡ್ತಾ ಹೋಗ್ತೀವಿ. ಇನ್ನು 15 ದಿನದಲ್ಲೇ ಈ ಒಂದು ದುರಂತ ಸಂಭವಿಸಿದೆ. ಯಾಕಂದ್ರೆ ಈ ಒಂದು ಹೊಸ ಏರ್ಪೋರ್ಟ್ ಏನಿದೆಯಲ್ಲ, ಈ ಏರ್ಪೋರ್ಟ್ ಅನ್ನ ಜನವರಿ 1ರಂದು ಈ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಿರ್ತಾರೆ. ಪೋಖಾರಾ ಏರ್ಪೋರ್ಟ್ ಉದ್ಘಾಟನೆಯಾಗಿದ್ದು ಕೆಲವು ದಿನಗಳ ಹಿಂದೆ, ಅಂದ್ರೆ 15 ದಿನಗಳ ಹಿಂದಷ್ಟೇ ಈ ಒಂದು ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಹಳೆ ಏರ್ಪೋರ್ಟ್ ಸಮೀಪದಲ್ಲೇ ಈ ಒಂದು ಹೊಸ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿ ಅದನ್ನ ಉದ್ಘಾಟನೆ ಕೂಡ ಮಾಡಿರಲಾಗುತ್ತೆ. ಜನವರಿ 1ರಂದು ನೇಪಾಳ ಪ್ರಧಾನಿ ಈ ಒಂದು ಹೊಸ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಿರ್ತಾರೆ. ಇನ್ನು ಈ ಏರ್ಪೋರ್ಟ್ ನಿರ್ಮಾಣಕ್ಕೆ ಚೀನಾ ಸಹಾಯವನ್ನ ಕೂಡ ನೇಪಾಳ ಪಡ್ಕೊಂಡಿರುತ್ತೆ. ಚೀನಾ ಸಹಾಯದಿಂದ ಏರ್ಪೋರ್ಟ್ ಅನ್ನ ನೇಪಾಳ ನಿರ್ಮಿಸಿತ್ತು. BRI ಯೋಜನೆಯಡಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಚೀನಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುತ್ತೆ. ಆದರೆ ಈ ಒಂದು ವಿಚಾರಕ್ಕೆ ಸಾಕಷ್ಟು ವಿರೋಧ ಇರುವಂಥದ್ದು, ಹಗ್ಗ ಜಗ್ಗಾಟ, ಸಾಕಷ್ಟು ವಿವಾದ ಕೂಡ ಆಗಿರುತ್ತೆ. ಯಾಕಂದ್ರೆ ನೇಪಾಳದ ವರ್ಷನೇ ಬೇರೆ, ಚೀನಾದ ವರ್ಷನೇ ಬೇರೆ. ನಾವು BRI ಯೋಜನೆಗೆ ಸಹಿ ಹಾಕಿಲ್ಲ ಅಂತ ನೇಪಾಳ ಸ್ಪಷ್ಟಪಡಿಸಿರುತ್ತೆ. ಹಾಗಾಗಿ ಈ ಎಲ್ಲ ವಿವಾದಗಳ ಮಧ್ಯೆ ಈ ಒಂದು ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಉದ್ಘಾಟನೆಯಾದ 15 ದಿನದಲ್ಲೇ ಈ ಒಂದು ಮಹಾ ದುರಂತ ನೇಪಾಳದಲ್ಲಿ ಸಂಭವಿಸಿರುವಂಥದ್ದು. ಏನೋ ನೇಪಾಳದಲ್ಲಿ ವಿಮಾನ ದುರಂತ ಇದೆ ಮೊದಲೇನಲ್ಲ, ಪದೇ ಪದೇ ಈ ವಿಮಾನ ದುರಂತಗಳು ಆಗ್ತಾ ಇದೆ. ಹಾಗಾದ್ರೆ 30 ವರ್ಷದಲ್ಲಿ ನೇಪಾಳದಲ್ಲಿ ಎಷ್ಟು ವಿಮಾನ ದುರಂತಗಳು ಸಂಭವಿಸಿದೆ ಅನ್ನುವಂತಹ ಅಂಕಿ ಅಂಶವನ್ನ ನೋಡ್ತಾ ಹೋಗೋದಾದ್ರೆ ಈ ಅಂಕಿ ಅಂಶಗಳೇ ಬೆಚ್ಚಿ ಬೀಳಿಸುವಂಥದ್ದು. ಯಾಕಂದ್ರೆ 30 ವರ್ಷದಲ್ಲಿ ನೇಪಾಳದಲ್ಲಿ 27 ವಿಮಾನ ದುರಂತ ಸಂಭವಿಸಿದೆ. ಯಾವ್ಯಾವಾಗ ವಿಮಾನ ಪತನ ಆಗಿದೆ, ಈ ವಿಮಾನ ಅಪಘಾತಗಳಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷ 2022ರಲ್ಲಿ ಪೋಖಾರಾದಲ್ಲೇ ಟಾಟಾ ಏರ್ಲೈನ್ಸ್ಗೆ ಸಂಬಂಧಿಸಿದ ವಿಮಾನ ದುರಂತಕ್ಕೀಡಾಗುತ್ತೆ. ಆ ದುರಂತದಲ್ಲಿ 22 ಸಾವಾಗಿರುತ್ತೆ. ಇನ್ನು 2018ರಲ್ಲಿ ನೋಡೋದಾದ್ರೆ ಕಠ್ಮಂಡುವಿನಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಅಮೆರಿಕ ಬಾಂಗ್ಲಾ ವಿಮಾನ ಪತನ ಆಗುತ್ತೆ. 51 ಸಾವು ಕೂಡ ಈ ಸಂದರ್ಭದಲ್ಲಿ ಸಾವಾಗಿರುತ್ತೆ. ಇನ್ನು 2016ರಲ್ಲಿ ಕಲ್ಲಿಕೋಟಲ್ಲಿ ಏರ್ ಕಾಷ್ಟ ಮಂಟಪ ವಿಮಾನ ಪತನ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ 11 ಜನ ಮೃತಪಟ್ಟಿರ್ತಾರೆ. ಇನ್ನು 2015ರಲ್ಲಿ ಚಾರಿಕೋಟ್ನಲ್ಲಿ ವಿಮಾನ ಪತನಕ್ಕೀಡಾಗುತ್ತೆ. US ಮರೀನ್ಗಳಿದ್ದಂತಹ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಅಪಘಾತದಲ್ಲಿ ಅಮೆರಿಕಾದ 6 ಜನ ಹಾಗೆ ನೇಪಾಳದ 2 ಯೋಧರು ಮೃತಪಟ್ಟಿರ್ತಾರೆ. ಇನ್ನು 2012ರಲ್ಲಿ ಜಾಮ್ಸಮ್ ನಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ದಿಯೋನಾರ್ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ 21 ಜನ ಮೃತಪಟ್ಟಿರ್ತಾರೆ.
ಏನು 2011ರಲ್ಲಿ ಕಠ್ಮಂಡುವಿನಲ್ಲಿ ಮತ್ತೆ ವಿಮಾನ ಅಪಘಾತಕ್ಕೀಡಾಗುತ್ತೆ. ಬುದ್ಧ ಏರ್ಗೆ ವಿಮಾನ ಪತನ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ 19 ಮಂದಿ ಮೃತಪಡ್ತಾರೆ. ಏನು 2006ರಲ್ಲಿ ಈಶಾನ್ಯ ನೇಪಾಳದಲ್ಲಿ ಮತ್ತೆ ವಿಮಾನ ಅಪಘಾತಕ್ಕೀಡಾಗುತ್ತೆ. ಹೆಲಿಕಾಪ್ಟರ್ ಅಪಘಾತ ಆಗಿ 24 ಮಂದಿ ಮೃತಪಡ್ತಾರೆ. ಮತ್ತೆ 2006ರಲ್ಲೂ ಕೂಡ ಕಠ್ಮಂಡುವಿನಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಏತಿ ವಿಮಾನ ಅಪಘಾತಕ್ಕೀಡಾಗಿ 6 ಜನ ಆ ಅಪಘಾತದಲ್ಲೂ ಕೂಡ ಮೃತಪಟ್ಟಿರ್ತಾರೆ. ಇನ್ನು 2001ರಲ್ಲೂ ಕೂಡ ಪಶ್ಚಿಮ ನೇಪಾಳದಲ್ಲಿ ಹೆಲಿಕಾಪ್ಟರ್ ಪತನ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ 25 ಜನ ಸಾವನ್ನಪ್ಪಿರ್ತಾರೆ. ಇನ್ನು 1993ರಲ್ಲಿ ಚುಲೆಗೋಪ್ಟಾ ಬೆಟ್ಟದಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ 16 ಮಂದಿ ಸಾವನ್ನಪ್ಪಿರ್ತಾರೆ. ಇನ್ನು 1992ರಲ್ಲೂ ಕೂಡ ಕಠ್ಮಂಡುವಿನಲ್ಲಿ ಪಾಕ್ ಏರ್ಲೈನ್ಸ್ ವಿಮಾನ ದುರಂತಕ್ಕೀಡಾಗಿ ಅತಿ ಹೆಚ್ಚು ಅಂತಂದ್ರೆ 167 ಮಂದಿ ಈ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಇನ್ನು 1992ರಲ್ಲಿ ಕಠ್ಮಂಡುವಿನಲ್ಲೇ ಮತ್ತೆ ವಿಮಾನ ಅಪಘಾತಕ್ಕೀಡಾಗುತ್ತೆ. ಥಾಯ್ ಏರ್ವೇಸ್ ವಿಮಾನ ದುರಂತ ಸಂಭವಿಸುತ್ತೆ. ಆ ಸಂದರ್ಭದಲ್ಲಿ 14 ಸಿಬ್ಬಂದಿ ಸೇರಿದಂತೆ 92 ಪ್ರಯಾಣಿಕರು ಸಾವನ್ನಪ್ತಾರೆ. ಹಾಗೆ 30 ವರ್ಷಗಳ ಅಂಕಿಅಂಶವನ್ನು ನೋಡೋದಾದ್ರೆ 27 ಬಾರಿ ಈ ರೀತಿ ವಿಮಾನ ಅಪಘಾತಗಳಿಗೆ ಈಡಾಗಿರುವಂತದ್ದು ದುರಂತ. ಸದ್ಯ ಇವತ್ತು ನಡೆದಿರುವಂತಹ ಘಟನೆ ಬಗ್ಗೆ ಈಗ ನೇಪಾಳ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ. ಇನ್ನು ತಮಿಳುನಾಡಲ್ಲಿ ಪೊಂಗಲ್ ಸಂಭ್ರಮ ಜೋರಾಗಿದೆ. ಪ್ರಸಿದ್ಧ ಜಲ್ಲಿಕಟ್ಟು ಸ್ಪರ್ಧೆ ಆರಂಭಗೊಂಡಿದೆ. ಮಧುರೈ ಸೇರಿದಂತೆ ಹಲವೆಡೆ ಜಲ್ಲಿಕಟ್ಟು ಸ್ಪರ್ಧೆ ಶುರುವಾಗಿದೆ. ಮಧುರೈನ ಅವನಿಯಪುರಂನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ವೇಳೆ ಹೋರಿ ತಿವಿದು 19 ಮಂದಿ ಗಾಯಗೊಂಡಿದ್ದಾರೆ. ಹೋರಿ ತಿವಿತದಿಂದ ಗಾಯಗೊಂಡ 11 ಮಂದಿ ಮಧುರೈನ ಸರ್ಕಾರಿ ರಾಜಾಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಪಾಲಮೇಡು ಮತ್ತು ಆಲಂಗನಲ್ಲೂರಿನಲ್ಲಿ ಮತ್ತಷ್ಟು ಜಲ್ಲಿಕಟ್ಟು ಕಾರ್ಯಕ್ರಮಗಳು ನಡೆಯಲಿವೆ. ಹೈಕೋರ್ಟ್ ನಿರ್ದೇಶನದಂತೆ ಒಂದು ಬಾರಿ ಕೇವಲ 25 ಆಟಗಾರರು ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತೆ. ಭಾರತ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ಕೇವಲ 73 ರನ್ಗಳಿಗೆ ಆಲ್ಔಟ್ ಆಗಿದೆ. ಟೀಂ ಇಂಡಿಯಾ 317 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಅಲ್ಲದೆ ಲಂಕಾ ವಿರುದ್ಧ ಏಕದಿನ ಸರಣಿ ಕ್ಲೀನ್ ಸ್ವಿಪ್ ಮಾಡಿದೆ. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಶತಕ ಸಿಡಿಸಿ ಅಬ್ಬರಿಸಿದ್ರು. ಭಾರತ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 390 ರನ್ ಗಳಿಸಿತು. ಈ ಬೃಹತ್ ಗುರಿ ಬೆನ್ನತ್ತಿದ ಶ್ರೀಲಂಕಾ ಕೇವಲ 73 ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಒಪ್ಪಿಕೊಳ್ತು. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.